ಲೋಕವೇ ಹೀಗೆ. ಒಮ್ಮೆ ಕೈಯಲ್ಲಿ ಲಾಂಗನ್ನ ಹಿಡಿದ್ರೆ ಲಾಂಗನ್ನ ಕೈಯಲ್ಲಿ ಹಿಡಿದು ವಿರಮಿಸುವಂತಿಲ್ಲ. ಏನಾದ್ರೂ ಒಂದ್ ವೇಳೆ ಮಾಡಿದ್ರೆ ಅದೇ ಲಾಂಗಿಂದಲೇ ಹೋಗ್ತಾರೆ ಅನ್ನೋದು ಅನೇಕ ಉದಾಹರಣೆಗಳಿದೆ. ಅದೇ ರೀತಿಯಾಗಿ 2023ರಲ್ಲಿ ಕೊಲೆ ಕೇಸ್ ಒಂದರಲ್ಲಿ A5 ಆಗಿದ್ದಂತಹ ಯುವಕನೋರ್ವರನ್ನ ಇದೀಗ ಲಾಂಗ್ ಅನ್ನ ಇಟ್ಟು ಬದುಕನ್ನ ನಡೆಸೋದಕ್ಕೆ ಒಂದು ಬೇಕರಿ ಹಾಕೊಂಡಿದ್ದ. ಅದುವೇ ಅವನಿಗೆ ಮುಳುವಾಯಿತು. ಆ ಒಂದು ದ್ವೇಷದ ಹಿನ್ನೆಲೆಯಲ್ಲಿ 3 ಬೈಕ್ಗಳಲ್ಲಿ ಬಂದಂತಹ ಪಾತಕಿಗಳು ಇವನನ್ನ, ಅದರಲ್ಲೂ ವಿಶೇಷವಾಗಿ ಅವನ ತಾಯಿಯ ಮುಂದೆಯೇ ಅತ್ಯಂತ ಬರ್ಬರವಾಗಿ ಕೊಚ್ಚಿದಂತಹ ಘಟನೆ ಇದೀಗ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದೆ. ಈ ಒಂದು ಘಟನೆಯಿಂದ ಇಡೀ ಬೆಂಗಳೂರು ಬೆಚ್ಚಿ ಬಿದ್ದಿದೆ. 3 ಬೈಕ್ಗಳಲ್ಲಿ ಆಗಮಿಸಿದಂತಹ, ಅದರಲ್ಲೂ ಹೆಲ್ಮೆಟ್ ಹಾಕೊಂಡು ಬಂದಿದ್ದಂತಹ ಈ ಪಾತಕಿಗಳು ಅವನ ತಾಯಿಯ ಮುಂದೆಯೇ ಅತ್ಯಂತ ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ಬೆಂಗಳೂರಿನ ತಣಿಸಂದ್ರದ ಅಮರಜ್ಯೋತಿ ಲೇಔಟ್ ನಲ್ಲಿ ನಡೆದಿದೆ. ಈ ಒಂದು ಅಮರಜ್ಯೋತಿ ಲೇಔಟ್ ಸಂಪಿಗೆ ಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುತ್ತೆ. ಈ ಪವನ್ ಕುಮಾರ್ 2023ರಲ್ಲಿ DJ ಹಳ್ಳಿಯ ಕಪಿಲ್ ಎನ್ನುವಂತವನ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ. A5 ಆಗಿದ್ದ. 2 ವರ್ಷಗಳಿಂದ ಜೈಲಿನಲ್ಲಿದ್ದ. ಕಳೆದ ವರ್ಷ ಅಂದ್ರೆ 2025ರ ಮೇ ತಿಂಗಳಿನಲ್ಲಿ ಇವನು ಬಿಡುಗಡೆಯಾಗಿ ಬಂದಿದ್ದ. ಈಗ 1.5 ತಿಂಗಳಿನಿಂದ ಇದೇ ಅಮರಜ್ಯೋತಿ ಲೇಔಟ್ ನಲ್ಲಿ ಬೇಕರಿಯೊಂದನ್ನ ನಡೆಸ್ತಾ ಇದ್ದ. ಇವನನ್ನ ಹೊಂಚು ಹಾಕಿದಂತಹ ಕಪಿಲನ ಬೆಂಬಲಿಗರು ಇವನನ್ನ ಅತ್ಯಂತ ಬರ್ಬರವಾಗಿ ಹತ್ಯೆ ಮಾಡಿ ಪರಾರಿಯಾಗಿದ್ದಾರೆ. ಈ ಒಂದು ಘಟನೆಯಿಂದ ಅವರ ತಾಯಿ ಅಕ್ಷರಶಃ ಕುಸಿದಿದ್ದಾರೆ. ಇನ್ನು ನನ್ನ ಮಗ A5 ಆಗಿದ್ದ. ನನ್ನ ಮಗನೇ ಹೇಳ್ತಾ ಇದ್ದ, ನನ್ನನ್ನ ಕೊಲೆ ಮಾಡೋದಕ್ಕೆ ಸಂಚು ರೂಪಿಸ್ತಾ ಇದ್ದಾನೆ ಪ್ರೇಮ್ ಎಂಬಾತ ಅಂತೇಳಿ ಅವರ ತಾಯಿ ಕೋಮಲ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಈ ಒಂದು ಘಟನೆಯ ಅದೊಂದು ಭೀಕರವಾದಂತಹ ಮರ್ಡರ್ನ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಅವಾಗೂ ಕೆಳಗಡೆ ಬಿದ್ದು ಎದ್ದು ಓಡೋದೆ. ಹಳೆ ದೇಶ ಇಟ್ಕೊಂಡು ನನ್ನ ಮಗನ ಈ ಥರ ಮಾಡಿಬಿಟ್ರು. ಹಳೆ ದೇಶ ಇಟ್ಕೊಂಡು ನನ್ನ ಮಗನಿಗೆ 28 ವರ್ಷ ನನ್ನ ಮಗ ಹೇಳ್ತಾ ಇದ್ದ ಸರ್, ಪ್ರೇಮು ನನ್ಗೆ ಅಟಕ್ ಮಾಡಿಸ್ತಾವನೆ, ಪ್ರೇಮ್ ಅಟಕ್ ಮಾಡಿಸ್ತಾವನೆ ಅನ್ಬಿಟ್ಟು. ಪ್ರೇಮ್ ಅಟಕ್ ಮಾಡಿಸ್ತಾವನಮ್ಮ, ಅಟಕ್ ಮಾಡಿಸ್ತಾ ಇದ್ದಾನೆ. ಅದಕ್ಕೆ ಎತ್ಕೊಂಡು ಊರಲ್ಲಿ ಇಟ್ಟಿದ್ದೆ ನಾನು. ಕಣ್ಣೂರ್ ಮೇಲೆ ಹೇಳ್ತೀನಿ ಅಂತ ಇಟ್ಟದ ಅನ್ಬಿಟ್ಟು ಕರ್ಕೊಂಡ್ಬಂದು ಬೇಕ್ರಿ ಹಾಕೊಡ್ಕೊಂಡು ಬರ್ತಾ ಇದ್ದೆ, ಹೋಗ್ತಾ ಇದ್ದೆ. ಯಾವಾಗ ಮನೆ ಮಠ ನೋಡ್ಕೊಂಡಿದ್ದಾರ. ನಾವು ಹುಟ್ಟು ಬೆಳೆದು ಶಾಂಪುರ್ದಾಗ ಇಲ್ಲಿ ಬಂದು 2 ವರ್ಷ ಆಯ್ತು ಆಗ್ತದೆ. ನಾನು ಬಂದು ನನ್ನ ಮಗನಿಗೋಸ್ಕರ ಇಲ್ಲಿ ಬಂದೆ. ಹಾಂ ಸರ್, ಅಲ್ಲಿ ಮದುವೆ ಆಗಿತ್ತು. ಅದರಲ್ಲಿ A5 ನನ್ನ ಮಗ. ಏನು ವಿಚಾರಕ್ಕೆ ಮೇಡಮ್ ಅಲ್ಲಿ ಅದು ಏನೋ ಗಲಾಟೆ, ಬೇರೆ ವಿಷಯ ಗಲಾಟೆಗೆ ಯಾರೋ ಮಾಡಿದಕ್ಕೆ ನನ್ನ ಮಗ ಇನ್ವಾಲ್ವ್ ಇದ್ದಾನೆ ಅಂತ ಹೇಳ್ತಿ ಹೊರಗಡೆ. ಹೌದು, ಹೀಗೆ ಈ ಫೋಟೋದಲ್ಲಿ ಸುರದ್ರೂಪಿಯಾಗಿರುವಂತಹ ಗಡ್ಡ ಬಿಟ್ಕೊಂಡಿರುವಂತಹ ಪವನ್ ಕೇವಲ 26 ವರ್ಷದ ಯುವಕ. ಇವನು 2023 ಜುಲೈ 11ರಂದು DJ ಹಳ್ಳಿಯ ಬಳಿ ಕಪಿಲ್ ಎಂಬನ ಮರ್ಡರ್ ಆಗತ್ತೆ. ಆ ಮರ್ಡರ್ ಅಲ್ಲಿ A5 ಆರೋಪಿಯಾಗಿದ್ದ. ಈ ಒಂದು ಕಪಿಲ್ ಪ್ರಕರಣದಲ್ಲಿ ಇದ್ದಂತಹ, ಅಂದ್ರೆ ಅವನ ಬೆಂಬಲಿಗರಾಗಿದ್ದಂತಹ ಪ್ರೇಮ್ ಎಂಬಾತ ಈಗ ಈ ಪವನ್ ಕುಮಾರ್ ನನ್ನ ಅವನು ಮನೆಗೆ ಇನ್ನೇನು ಬರಬೇಕು ಅಷ್ಟರಲ್ಲಿ ಕೊಚ್ಚಿ ಕೊಂದಾಕಿದ್ದಾರೆ. ಈ ಒಂದು ಅಮರಜ್ಯೋತಿ ಲೇಔಟ್ ಸುತ್ತಮುತ್ತಲು ಯಾರು ಹೆಲ್ಮೆಟ್ ಗಳು ಹಾಕೊಂಡು ಓಡಾಡಲ್ವಂತೆ. ಇವನು ಬೇಕರಿಯಿಂದ ಬರಬೇಕಾದ್ರೆ ಇವನನ್ನ ಹೊಂಚು ಹಾಕಿದ್ದಾರೆ. ಹೆಲ್ಮೆಟ್ ಗಳು ಹಾಕೊಂಡು ಇವನ ಹಿಂದೆ ಮುಂದೆ ಓಡಾಡಬೇಕಾದ್ರೆ ಅವನಿಗೆ ಅನುಮಾನ ಬಂದು ಅವನ ತಾಯಿಗೆ ಮೊಬೈಲ್ ನಲ್ಲಿ ತಿಳಿಸಿದ್ದಾನೆ. ಆದ್ರೆ ಅವನ್ನೇನು ಮನೆಗೆ ಬಂದು 2 ನಿಮಿಷದಲ್ಲಿ ತಲುಪಬೇಕಿತ್ತು, ಅಷ್ಟದಲ್ಲೇ ಅವನ ಅಟ್ಟಿಸಿಕೊಂಡು ಬಂದಂತ ಈ 6 ಜನ ದುರುಳರು ಅತ್ಯಂತ ಭೀಕರವಾಗಿ ಕೊಚ್ಚಿದ್ದಾರೆ. ಈ ಒಂದು ಘಟನೆಯ ಬಗ್ಗೆ ಅವರ ತಾಯಿ ಮಾತು ಮುಂದುವರಿಸಿದ್ದು ಹೀಗೆ. ಫಸ್ಟ್ ಒಂದು ಮಗು ಕೇಸಲ್ಲಿ ಇದ್ದ, ಫೇಲ್ ಮಾಡ್ಕೊಂಡು 8 ತಿಂಗಳಾಯ್ತು ಅಷ್ಟೇ. ನನ್ನ ಮಗು ಬಂದು ಮನೆಗೆ ಊರಲ್ಲಿ ಬಿಟ್ಟಿದ್ದು 1 ತಿಂಗಳಾಗಿ ನಾನು ಬೇಕರಿಯಿಂದ ಬಾಗಿಲು ಮುಚ್ಕೊಂಡು ಬರೋ ಟೈಮ್ ಅಲ್ಲಿ ನನ್ನ ಕಣ್ಣು ಮುಂದೆ ನನ್ನ ಮಗನ
ಹಾಕ್ಬಿಟ್ರ. ಗೇಟ್ ಹತ್ರ ಬಂದಿದ ತಕ್ಷಣ 6 ಜನ ನನ್ನ ಮಗನ ಕೊಚ್ಚಿ ಹಾಕ್ಬಿಟ್ರು. ಕೆಲಸ ಆಯ್ತು, ಮನೆ ತಂದಿರ್ತಾರೆ. ಒಂದು 8 ತಿಂಗಳಿಗೆ ಬಂದಿದ್ದಾರೆ ಜೈಲಿನಲ್ಲಿ. ಯಾವಾಗ ಹಳೆ ಕೇಸ್ ಯಾವಾಗ ಹಳೆ ಕೇಸ್ ಆಗಿ 3 ವರ್ಷ ಆಯ್ತು ಸರ್. 3 ವರ್ಷ ಆಯ್ತು. ಮೇ ತಿಂಗಳ ಕರ್ಕೊಂಡ್ ಬಂದು ಇನ್ನ ಮೇ ಕೂಡ ಬಂದಿಲ್ಲ ಸರ್. ಅದಕ್ಕೆ ಹೇಳೋದು, ಲಾಂಗ್ ನಿಂದ ಆರಂಭವಾಗುವಂತ ಜೀವನ ಲಾಂಗ್ ನಿಂದಲೇ ಮುಗ್ದೋಗುತ್ತೆ ಅನ್ನೋದಕ್ಕೆ ಈ ಒಂದು ಪವನ್ ಕುಮಾರ್ನ ಕೊಲೆ ಪ್ರಕರಣ ಮತ್ತೊಂದು ಉದಾಹರಣೆ ಆಗಿದೆ. ಈ ಒಂದು ಪಾತಕ ಲೋಕವೇ ಹೀಗೆ. ಪಾತಕ ಲೋಕಕ್ಕೆ ಒಮ್ಮೆ ಹೆಜ್ಜೆ ಇಟ್ರೆ ಅಲ್ಲಿಗೆ ಆ ಒಂದು ಪಾತಕ ಲೋಕದಲ್ಲಿ ಆ ಲಾಂಗ್ ಅನ್ನ ಕೆಳಗೆ ಇಡುವಂತೆ ಇಲ್ಲ. ಪವನ್ ಆ ಲಾಂಗ್ ಅನ್ನ ಕೆಳಗಿಟ್ಟು ಒಂದು ನೆಮ್ಮದಿಯಾದಂತ ಜೀವನವನ್ನ ನಡೆಸಿಕೊಂಡು ಸಮಾಜದ ಮುಖ್ಯ ವಾಹಿನಿಗೆ ಬರೋದಕ್ಕೆ ಆರಂಭಿಸಿದ್ದ ಅಷ್ಟರಲ್ಲೇ ಈಗ ಅವರ ಹೆಣವನ್ನ ಕಪಿಲ್ನ ಬೆಂಬಲಿಗರಾದಂತ ಪ್ರೇಮ್ ಮುಂತಾದವರು ಅತ್ಯಂತ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಪ್ರಕರಣವನ್ನ ಸಂಪಿಗೆಹಳ್ಳಿ ಪೊಲೀಸ್ನವರು ದಾಖಲಿಸಿಕೊಂಡು ಪ್ರಕರಣದ ಬೆನ್ನತ್ತಿದ್ದಾರೆ. ಯಾರ್ಯಾರ ಎಡಮುರಿ ಕಟ್ತಾರೆ ಕಾಲವೇ ನಿರ್ಧರಿಸಲಿದೆ.